ನಮಸ್ತೆ ಮಕ್ಕಳೇ. ಈ ದಿನ ನಾವು ಒಂದು ಹೊಸ ಪಾಠವನ್ನು ಕಲಿಯೋಣ. ಪಾಠ 8 ಸಂಕ್ರಾಂತಿ. ಇದೊಂದು ಪದ್ಯ. ನಮ್ಮ ಭಾರತ ದೇಶದಲ್ಲಿ ಅನೇಕ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ದೀಪಾವಳಿ ಇರ್ಬೋದು, ಗಣೇಶ ಚತುರ್ಥಿ ಇರ್ಬೋದು, ದಸರಾ ಇರ್ಬೋದು, ಹೀಗೆ ಇವನ್ ಸಂಕ್ರಾಂತಿ ಕೂಡ. ಪ್ರತಿಯೊಂದು ಹಬ್ಬದಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ. ಆ ಹಬ್ಬವನ್ನು ಒಂದೊಂದು ಭಿನ್ನವಾಗಿ ನಾವು ಆಚರಣೆ ಮಾಡ್ತೀವಿ. ಈ ಪದ್ಯದಲ್ಲಿ ನಾವು ಸಂಕ್ರಾಂತಿ ಹಬ್ಬವನ್ನು ಹೇಗೆ ಆಚರಣೆ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಈ ಪದ್ಯವನ್ನು ಬರೆದವರು ಎಚ್.ಎಸ್. ವೆಂಕಟೇಶಮೂರ್ತಿ ಅನ್ನೋರು. ಬನ್ನಿ, ಮೊದಲಿಗೆ ನಾನು ಓದ್ತೀನಿ ಈ ಪದ್ಯವನ್ನು, ಅಂದರೆ ಹೇಳ್ತೀನಿ, ನೀವು ಕೇಳಿಸ್ಕೊಂಡು ನಿಮ್ಮ ಪಠ್ಯಪುಸ್ತಕ ತೆಗೆದು ನೀವು ಅದೇ ರೀತಿ ಓದಬೇಕಾಗತ್ತೆ. ನಂತರ ನೀವು ಮನಸ್ಸಲ್ಲಿ ಓದಬೇಕು, ಈ ಪದ್ಯವನ್ನು ಕಲಿಬೇಕಾಗತ್ತೆ. ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ, ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ. ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು, ಗಿಲಿಗಿಲಿ ಕಾಲ್ಗೆಜ್ಜೆ ದನಿ ಮಾಡಿಕೊಂಡು, ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಬಾಳೆಹಣ್ಣು ಬೆಲ್ಲ, ಬೀರೋಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ, ರಂಗೇನಳ್ಳಿ ರಂಗಿನ ಗೊಂಬಿ ಕಣ್ತುಂಬ ನೋಡಿ. ಕೊಂಬನು ಹರಿದು ಬಣ್ಣವ ಬಳೆದು ಎತ್ತು ಹಸು ಕರುವನ್ನು, ಕಿಚ್ಚನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು. ಮಕ್ಕಳನ್ನೆಲ್ಲ ಹಸೆಯಲ್ಲಿ ಕೂಡಿಸಿ ಎಳ್ಳು ಎಲಚಿ ಅಚ್ಚು, ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು ಅಂತ ಎಚ್.ಎಸ್. ವೆಂಕಟೇಶಮೂರ್ತಿ ಅವರು ಬರೆದಿದ್ದಾರೆ ಈ ಪದ್ಯವನ್ನು. ಬನ್ನಿ, ಏನಿದು ಇದರ ಸಾರಾಂಶ ಅನ್ನೋದನ್ನು ತಿಳಿಯೋಣ. ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಅಂತ ಆಶ್ಚರ್ಯವಾಗಿ ಹೇಳ್ತಿದ್ದಾರೆ. ಯಾವ ಹಬ್ಬ ಬಂತು ಅಂತ ಇಷ್ಟಕ್ಕೂ, ಹಬ್ಬದ ದಿನ ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ. ಕಬ್ಬ ಅಂದರೆ ಕಬ್ಬು. ಕಬ್ಬನ್ನು ಕಂತೆ ಕಂತೆ ಅಂದರೆ ಕಟ್ಟು, ಅನೇಕ ಕಟ್ಟುಗಳನ್ನ ಕಟ್ಟಿ ತಂದಿದೆ ಈ ಹಬ್ಬ. ಹೆಂಗಿರುತ್ತೆ ಕಬ್ಬು? ಕಬ್ಬು ಎಷ್ಟು ಸ್ವೀಟಾಗಿರುತ್ತಲ್ಲ. ಕಬ್ಬು ಅಂದರೆ ಏನು? ಶುಗರ್ ಕೇನ್. ಎಷ್ಟು ಸ್ವೀಟಾಗಿರುತ್ತಲ್ಲ, ಆ ರೀತಿ ಕಂತೆ ಕಂತೆ ಅಂದರೆ ಕಟ್ಟುಗಳೇ ತಂದಿದೆ. ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು. ಗರಿಮುರಿ ಅಂತಂದರೆ ಇದೊಂದು ರೀತಿಯ ರೇಷ್ಮೆ, ಬೇಗ ಮಡ್ಚ್ಕೊಳ್ಳಲ್ಲ, ಮಡಿಕೆ ಮುರಿಯದ ಬಟ್ಟೆ ಅಂತ ಕರೀತಾರಂತೆ. ಇದನ್ನು ಜರಿಯಿಂದ ಅಂದರೆ ರೇಷ್ಮೆಯಿಂದ ಕೂಡಿದಂಥ ಒಂದು ಬಟ್ಟೆ ಆಗಿರುತ್ತೆ. ಅದ ಲಂಗ ಹಾಕಿಕೊಂಡು, ಗಿಲಿಗಿಲಿ ಕಾಲ್ಗೆಜ್ಜೆ ದನಿ ಮಾಡಿಕೊಂಡು, ಅಂದರೆ ಕಾಲಲ್ಲಿ ಗೆಜ್ಜೆ ಹಾಕ್ಕೊಂಡು ಅದು ಹೇಗೆ ದನಿ ಮಾಡ್ತಿರತ್ತೆ. ದನಿ ಅಂದರೆ ಸೌಂಡ್. ಹೇಗೆ ಮಾಡ್ತಿರತ್ತೆ ಅಂದರೆ ಗಿಲಿ ಗಿಲಿ ಅಂತ ದನಿ ಮಾಡ್ತಿರತ್ತೆ. ಆ ರೀತಿ ಮಕ್ಕಳು ಓಡಾಡ್ತಿದ್ದಾರೆ. ಯಾರು? ಹೆಣ್ಮಕ್ಳು. ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಬಾಳೆಹಣ್ಣು ಬೆಲ್ಲ. ಎಳ್ಳು ಕಬ್ಬು ಸಕ್ಕರೆ ಬಾಳೆ ಅಂದರೆ ಬೆಲ್ಲ, ಇವೆಲ್ಲ ತಟ್ಟೆಯಲ್ಲಿಟ್ಕೊಂಡು ಎಲ್ಲ ಊರಲ್ಲಿ ನಮ್ಗೆ ಬೇಕಾದವ್ರಿಗೆ ಹಂಚ್ತೀವಿ, ನಮ್ಮ ಏರಿಯಾದಲ್ಲಿ ಅಲ್ವಾ, ಎಳ್ಳು ಬೆಲ್ಲನ. ಆ ರೀತಿ ಎಲ್ಲ ತಟ್ಟೆಗೆ ಇಟ್ಕೊಂಡು ಬೀರೋಕ್ಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. ಅಂದರೆ ಬೀರೋಕ್ಕೆ ಅಂದರೆ ಹಂಚೋದಕ್ಕೆ ಹೋಗ್ತಿದ್ದಾಳೆ. ಯಾರು? ನನ್ನ ತಂಗಿ. ಕೇರಿಗೆಲ್ಲ ಅಂದರೆ ಕೇರಿ ಅಂದರೆ ಓಣಿ, ಅಂದರೆ ಆ ಏರಿಯಾದಲ್ಲಿ ಹಂಚೋಕ್ಕೆ ಹೋಗ್ತಿದ್ದಾರೆ. ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ. ಅದ್ರ ಜೊತೆಗೆ ನನ್ನ ಪುಟಾಣಿ ಜೊತೆಗೆ ತನ್ನ ಗೆಳತಿ ಕೂಡ ಜೋಡಿ ಅಂದರೆ ಜೊತೆ ಕೂಡ ಹೋಗ್ತಿದ್ದಾಳೆ. ಎಲ್ಲಿ? ಇದು ರಂಗೇನಹಳ್ಳಿ ರಂಗಿನ ಗೊಂಬಿ ಕಣ್ತುಂಬ ನೋಡಿ. ರಂಗೇನಹಳ್ಳಿ ಅನ್ನೋದು ಆ ಊರ ಹೆಸರು. ಆ ರಂಗೇನಹಳ್ಳಿಯ ರಂಗಿನ ಗೊಂಬೆಗಳ ಥರ, ಅಂದರೆ ಬಣ್ಣದ ಗೊಂಬೆಗಳ ಥರ ಕಾಣಿಸ್ತಿದ್ದಾರೆ. ಅವ್ರು ನೋಡಿದ್ರೆ ಕಣ್ತುಂಬ ಸಂತೋಷ ಆಗತ್ತೆ ಅಂತ ಹೇಳ್ತಿದ್ದಾರೆ. ಕೊಂಬನು ಹರಿದು ಬಣ್ಣವ ಬಳೆದು ಎತ್ತು ಹಸು ಕರುವನ್ನು. ಅಂದರೆ ಈ ಹಬ್ಬಕ್ಕೆ, ಸಂಕ್ರಾಂತಿ ಹಬ್ಬದ ದಿವಸ ದನ ಕರುಗಳನ್ನ, ಅಂದರೆ ನಾವು ಸಾಕು ಪ್ರಾಣಿಗಳನ್ನೇನು ಇಟ್ಕೊತೀವಿ ಮನೆ ಹತ್ರ, ಆ ಎತ್ತು ಹಸು ಎಮ್ಮೆ
ಕರು ಇದಕ್ಕೆ ಕೊಂಬುಗಳಿರುತ್ತಲ್ಲ, ಆ ಕೊಂಬುಗಳಿಗೆ ಬಣ್ಣವನ್ನು ಬಳಿತಾರೆ. ಹಾಗೆ ಕಲರ್ಫುಲ್ ಹಾರನ ಹಾಕ್ತಾರೆ ಎತ್ತುಗಳಿಗೆ. ಹಾಗೆ ಬಲೂನ್ಸ್ನೆಲ್ಲ ಕಟ್ತಾರೆ ಅಲ್ವಾ. ಹಾಗೆ ಸಾಯಂಕಾಲ ಹೊತ್ತು ಕಿಚ್ಚನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು. ಕಿಚ್ಚನು ಅಂತಂದರೆ ಬೆಂಕಿ ಅಂಟಿಸ್ತಾರೆ. ಊರಿನ ಮುಖದ್ವಾರದಲ್ಲಿ ಬೆಂಕಿ ಅಂಟಿಸ್ಬಿಟ್ಟು ಅದರಲ್ಲಿ ಎತ್ತುಗಳನ್ನ ಹಸುಗಳ್ನ ಓಡಿಸ್ತಾರಲ್ವ, ಆ ರೀತಿ ಬೆಂಕಿನ ಹಚ್ಬಿಟ್ಟು ಹಣ್ಣು ಬೆಲ್ಲ ಅಕ್ಕಿ ಅವನ್ನೇನು ಮಾಡ್ತಾರೆ, ದನಕರುಗಳಿಗೆ ತಿನ್ನಿಸ್ತಾರೆ ಅಂತ ಹೇಳ್ತಿದ್ದಾರೆ. ಮಕ್ಕಳನ್ನೆಲ್ಲ ಹಸೇಲಿ ಕೂಡಿಸಿ ಎಳ್ಳು ಎಲಚಿ ಹಚ್ಚು. ಸಾಯಂಕಾಲ ಹೊತ್ತು ಮಕ್ಕಳನ್ನ ಹೊಸ್ತಿಲು ಅಂತಂದರೆ ಬಾಗಿಲಿರುತ್ತಲ್ಲ, ಮನೆಗೆ ಮೊದಲನೇ ಬಾಗಿಲು, ಅಲ್ಲಿ ಹೊಸ್ತಿಲ ಮೇಲೆ ಮಕ್ಕಳನ್ನ ಕೂರಿಸ್ಬಿಟ್ಟು ಏನು ಸುರಿತಾರೆ ಅಂದರೆ ಎಳ್ಳು ಅಂದರೆ ಅದು ತಿನ್ನೋ ಐಟಮ್ಮು. ಎಲಾಚಿ ಅನ್ನೋದು ಒಂದು ಹಣ್ಣು. ಅಚ್ಚು ಅಂದರೆ ಬೆಲ್ಲದ ಅಚ್ಚುಗಳು, ಉಂಡೆಗಳು. ಅದನ್ನು ಮಕ್ಕಳ ಮೇಲೆ ಸುರಿತಾರೆ. ಯಾರು ಸುರಿಯೋದು ಅಂದರೆ ಅಮ್ಮ ಅಥವಾ ಅಜ್ಜಿ. ಅವ್ರ ಮನೇಲಿ ಯಾರಿದ್ದರೆ ಅವರು ಸುರಿತಾರೆ. ಅದಕ್ಕೆ ಮಕ್ಕಳಿಗೆಲ್ಲ ಅಮ್ಮ ಅಜ್ಜಿ ಅಂದ್ಕೊಂಡ್ರೆ ಮಕ್ಕಳಿಗೆ ಅಚ್ಚುಮೆಚ್ಚು ಅಂದರೆ ಇಷ್ಟ ಆಗತ್ತೆ ಅಂತ ಹೇಳಿಬಿಟ್ಟು ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಇಲ್ಲಿ ನೋಡಿ, ತಂಗಿಯು ಯಾವ ಲಂಗ ಹಾಕಿಕೊಂಡಿದ್ದಳು? ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಿದ್ದಳು. ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದು ಏಕೆ? ಗೆಳತಿಯ ಜೊತೆ ತಂಗಿ ಕೇರಿಗೆ ಎಳ್ಳು ಬೆಲ್ಲ ಸಕ್ಕರೆ ಹಂಚಕ್ಕೆ ಹೊರಟಿದ್ದಾಳೆ. ಅಪ್ಪ ದನಕರುಗಳಿಗೆ ಏನು ಕೊಟ್ಟರು? ಅಪ್ಪ ದನಕರುಗಳಿಗೆ ಅಕ್ಕಿ ಬೆಲ್ಲ ಹಣ್ಣು ಕೊಟ್ಟರು. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಏನು ಮಾಡುವರು? ಎಳ್ಳು ಎಲಾಚಿ ಅಚ್ಚು ಮಕ್ಕಳ ಮೇಲೆ ಸುರಿಯುವರು. ಈ ಪದ್ಯವನ್ನು ಯಾವ ಹಬ್ಬಕ್ಕೆ ಸಂಬಂಧಿಸಿದಾಗಿದೆ? ಈ ಪದ್ಯ ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿದಾಗಿದೆ. ಹಾಗೆ ಇಲ್ಲಿ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಗರಿಮುರಿದ ಜರತಾರಿ ಲಂಗ ಹಾಕಿಕೊಂಡು ಬೀರೋಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. ರಂಗೇನಹಳ್ಳಿ ರಂಗಿನ ಗೊಂಬೆ ಕಣ್ತುಂಬ ನೋಡಿ. ಕಿಚ್ಚನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು. ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು. ಆಯಿತು ಮಕ್ಕಳೇ, ಈ ಪಾಠಕ್ಕೆ ಅಥವಾ ಪದ್ಯಕ್ಕೆ ನಾನು ನೋಟ್ಸನ್ನು ಕೂಡ ಕೊಡ್ತೀನಿ, ಅದನ್ನು ಸಹ ಕಂಪ್ಲೀಟ್ ಮಾಡಿ. ಬಾಯ್.